ಆಮೇಲೆ ಕೇಳೋಣ. ಅಲ್ಲ ಅಂತ ಕ್ರಾಂತಿಕಾರಿ ನಿರ್ಣಯಗಳನ್ನ ಈಗಿನ ಸರ್ಕಾರ ಕೂಡ ತೆಗೆದುಕೊಂಡಿದೆ. ಕ್ರಾಂತಿಕಾರಿ ನಿರ್ಣಯಗಳನ್ನ ನಿಮ್ಮ ಸರ್ಕಾರ ಕೂಡ ತೆಗೆದುಕೊಂಡಿದೆ. ಸೊ ಜನ ಖುಷಿಯಾಗಿದ್ದಾರೆ. ಆದರೆ ಕೆಲವೊಂದಿಷ್ಟು ಗೊಂದಲಗಳನ್ನ ವ್ಯಕ್ತಪಡಿಸ್ತೀವಿ. ಅಂದ್ರೆ ಬಾಡಿಗೆದಾರರಿಗೆ ಉಚಿತ ವಿದ್ಯುತ್ ಸಿಗುತ್ತಾ? ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ, ಬಾಡಿಗೆದಾರರಿಗೂ ಕೊಡ್ತೀವಿ. ಗೊತ್ತಾಯ್ತಾ? ಯಾರ್ಯಾರು ಬಡವರಿದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕೈ ಸ್ಟ್ರೈಟ್ ಆಗಿರ್ಕೊಳ್ಳಿ. ನಾವು ಉತ್ತರ ಹೇಳೋ ಗಂಟೆ ಸ್ವಲ್ಪ ಸುಮ್ಮನೆ ಇರಬೇಕು, ಆಮೇಲೆ ಪ್ರಶ್ನೆ ಕೇಳಬೇಕು. ಹೇಳಿ ಸರ್. ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗತ್ತೆ. ಒಬ್ಬರು 50 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 60 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 70 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 100 ಯೂನಿಟ್, ಒಬ್ಬರು 150, ಒಬ್ಬರು 180 ಹೀಗೆಲ್ಲ ಉಪಯೋಗಿಸ್ಬೋದು. ಅವ್ರು ಯಾರು ಕೂಡ ಕಟ್ಟಾಕಿಲ್ಲ. ಹೊಸ ಮಾರ್ಗಸೂಚಿಯಿಂದ ಬಾಡಿಗೆ ಮನೆದಾರರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದೇ ಮನೆ ಓನರ್ ಇರೋರಿಗೆ ನೋಡಪ್ಪ, ಬಾಡಿಗೆದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಬಾಡಿಗೆದಾರರಿಗೂ ಅನ್ವಯ ಆಗುತ್ತೆ, ಗೊತ್ತಾಯ್ತಾ? ಕಮರ್ಷಿಯಲ್ಗೆ ಅನ್ವಯ ಆಗಲ್ಲ. ಈಗ ಬಾಡಿಗೆದಾರರು ಮನೆ ಯಜಮಾನರು ಅವ್ರು ಕಮರ್ಷಿಯಲ್ಗೆ ಮಾಡ್ತಾ ಇದ್ರೆ ಅದಕ್ಕೆ ಉಪಯೋಗ ಆಗ್ತಿರ್ತಾ ಇಲ್ಲ, ಗೊತ್ತಾಯ್ತಾ? ಸೊ ಅದರಿಂದ ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗ್ತದೆ. ಸರ್, ಇವತ್ತು ಬಿಜೆಪಿ ಪ್ರತಿಭಟನೆ ಬೇರೆ ಮಾಡ್ತಾ ಇದೆ ಸರ್. ಇದೇ ವಿಚಾರಕ್ಕೆ ಕ್ಲಿಯರ್ ಆಗಿದ್ರು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸರ್. ಅವ್ರಿಗೇನು ಇಲ್ವಲ್ಲ ಪಾಪ, ಅವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್. ಆಯ್ತಪ್ಪ, 10 ಗಂಟೆ ವಿದ್ಯುತ್ ಕೊಡ್ತೀವಿ ಅಂತೇಳಿ ಕೊಟ್ರ? ಬಂದ ತಕ್ಷಣ ಸಾಲ ಮನ್ನಾ ಮಾಡ್ತೀವಿ ಅಂದರು, ಮಾಡಿದ್ರ? ನೀರಾವರಿಗೆ 1.5 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂದರು, ಮಾಡಿದ್ರ? ಮತ್ತು ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಹೇಳಪ್ಪ, ನೀವೇ ಹೇಳಿ. ಅವರು ಹೇಳೋದನ್ನು ಮಾಡಲಿಲ್ಲ, ನಾವು ಮಾಡಿದ್ರೂ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ಹೊರಟಿದ್ದಾರೆ. ಸಿ ದೀಸ್ ಪೀಪಲ್ ಇದ್ದಾರಲ್ಲ, ಇವರು ಜನವಿರೋಧಿ ಪಕ್ಷ. ಇದು ಅವರು ಅಧಿಕಾರದಲ್ಲಿದ್ದಾಗ ಡ್ಯೂಟಿ ಹೊಡೆದ್ಬಿಟ್ಟು ಲಂಚ ಹೊಡೆದು ರಾಜ್ಯನ ಕೆಟ್ಟ ಹೆಸರು ತಗೊಬಂದು ಹೋದರು. ಈಗ ಅವ್ರು ನಮಗೆ ಪಾಠ ಹೇಳ್ಕೊಡ್ತಾರಲ್ಲ, ಏನು ಹೇಳೋದು? ನೀವು ಅದನ್ನೆಲ್ಲ ಬರೀತಿರಲ್ಲ, ತೋರಿಸ್ತಿರಲ್ಲ ಈ ದೊಡ್ಡದಾಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.